ಇದು ಕೇವಲ ಒಂದು ಅರಿನಾ ಅಲ್ಲ, ಇಲ್ಲಿ ಪರಂಪರೆ, ಧೈರ್ಯ, ಕಲೆ ಮತ್ತು ಮೌನ ಅಂತ್ಯ ಒಂದೇ ಜಾಗದಲ್ಲಿ ಭೇಟಿಯಾಗುತ್ತದೆ. ಸ್ಪೇನಿನ ಬುಲ್ ಫೈಟಿಂಗ್ ಒಂದು ಪ್ರದರ್ಶನ ಅಲ್ಲ, ಶತಮಾನಗಳಿಂದ ಮುಂದುವರಿದ ಕತೆ. ಇಲ್ಲಿ ಬುಲ್ ಫೈಟಿಂಗ್ ಅನ್ನೋದು ಕೇವಲ ಒಂದು ಆಟ ಅಲ್ಲ, ಇದು ಹಲವು ತಲೆಮಾರುಗಳಿಂದ ನಡೆದುಕೊಂಡು ಬಂದ ಒಂದು ಸಂಪ್ರದಾಯ. ಈ ಅರಿನಾದೊಳಗೆ ಪ್ರತಿಯೊಂದು ಹಂತಕ್ಕೂ ಅರ್ಥ ಇದೆ. ಈ ಕೋಣ ಒಳಗೆ ಬರುವ ಕ್ಷಣದಿಂದ ಹಿಡಿದು ಅದನ್ನು ಎದುರಿಸುವ ವ್ಯಕ್ತಿಯ ಅಂತಿಮ ಕ್ಷಣದವರೆಗೂ. ಕೆಲವರು ಇದನ್ನು ಕಲೆ ಅಂತ ನೋಡ್ತಾರೆ, ಕೆಲವರು ಇದನ್ನು ಕ್ರೂರತೆ ಅಂತ ಹೇಳ್ತಾರೆ. ಆದರೆ ಸ್ಪೇನ್ ದೇಶದಲ್ಲಿ ಇದೊಂದು ಇತಿಹಾಸ, ಸಂಸ್ಕೃತಿ ಮತ್ತು ಭಾವನೆಯ ಮಿಶ್ರಣ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಕ್ರಿಕೆಟ್ ನೋಡ್ತಾ ಇದ್ವಿ, WWF ನೋಡ್ತಾ ಇದ್ವಿ ಮತ್ತು ಬುಲ್ ಫೈಟಿಂಗ್ ನೋಡ್ತಾ ಇದ್ವಿ. WWF ಮತ್ತು ಕ್ರಿಕೆಟ್ ಎಲ್ಲ ಕಡೆ ಬರ್ತಾ ಇತ್ತು. ಆದರೆ ಈ ಬುಲ್ ಫೈಟಿಂಗು ಒಂಥರ ಟ್ರೆಡಿಷನಲ್ಲು, ಮೈ ರೋಮಾಂಚನವಾಗುತ್ತೆ. ನಮ್ಮ ಇಂಡಿಯಾದಲ್ಲಿ ಜಲ್ಲಿಕಟ್ಟಿದೆ ಗೊತ್ತಾ, ಅದೇ ಥರ ಇದು ಬುಲ್ ಫೈಟಿಂಗು ಸಖತ್ ಡೇಂಜರಸ್ಸು. ಅದನ್ನು ಆಡ್ಸೋರ್ಗೂ ಕೂಡ ಮತ್ತು ಬುಲ್ಗೂ ಕೂಡ. ಅಂಥ ಬುಲ್ ಫೈಟಿಂಗ್ ನಾವೀಗ ಸ್ಪೇನಲ್ಲಿ ಟ್ರೆಡಿಷನಲ್ ಬುಲ್ ಫೈಟಿಂಗ್ ನೋಡೋಕೆ ಬಂದಿದ್ದೀವಿ. ಹೆಂಗಿದೆ ಅಂತ ಗೊತ್ತಾಗಬೇಕಾ? ಬನ್ನಿ ಕರ್ಕೊಂಡೋಗಿ ತೋರಿಸ್ತೀವಿ. ಈ ಡೇಂಜರಸ್ ಬುಲ್ ಫೈಟಿಂಗ್ ಹೆಂಗಿರುತ್ತೆ ಅಂತ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ವಾಪಸ್ ಬರುತ್ತೆ ಅನಿಸ್ತಾ ಇದೆ ಇದನ್ನು ನೋಡಿದ್ರೆ. ಇದು ಬುಲ್ ಫೈಟಿಂಗ್ ಅರೀನಾ ಎಷ್ಟು ಬೃಹತ್ಕಾರವಾಗಿದೆ ನೋಡಿ. ಒಳ್ಳೆ ಫುಟ್ಬಾಲ್ ಸ್ಟೇಡಿಯಂ, ಕ್ರಿಕೆಟ್ ಸ್ಟೇಡಿಯಂ ಇದೆಯಲ್ಲ, ಅದೇ ಥರ ಬುಲ್ ಫೈಟಿಂಗ್ ಅರೀನಾನು ಇರೋದು. ನಾವೀಗ ನಿಮಗೆ ನಿಜವಾದ ಬುಲ್ ಫೈಟಿಂಗ್ ಹೆಂಗಿರುತ್ತೆ ಅಂತ ತೋರ್ಸೋಕೆ ಕರ್ಕೊಂಡು ಹೋಗ್ತೀವಿ. ಸೊ ಟಿಕೆಟ್ಸ್ ಕೇಳ್ತಾ ಇದ್ದೀವಿ. ಐತಿಹಾಸಿಕ ಬುಲ್ ಫೈಟಿಂಗ್ ನೋಡೋಕೆ ರೆಡಿನಾ? ಎಕ್ಸೈಟ್ಮೆಂಟ್ ಹೆಂಗಿದೆ ಗೊತ್ತಾ ಮಾತ್ರ. ನೀನು ಚಿಕ್ಕ ವಯಸ್ಸಲ್ಲಿದ್ದಾಗ ನೋಡಿದ್ಯಾ ಸರ್ ಟಿ ವಿಲಿ ಬುಲ್ ಫೈಟಿಂಗು? ಆ್ಯಕ್ಚುಲಿ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ತುಂಬ ಟಿ ವಿಲಿ ನೋಡ್ತಾ ಇದ್ದೆ. ಎಸ್ಪೆಷಲಿ ಈ ಸ್ಪೇನ್ ಅವ್ರದ್ದು ಸಮ್ಮರ್ ಟೈಮಲ್ಲಿ, ಜೂನಿಂದ ಆಗಸ್ಟ್ ಟೈಮಲ್ಲಂತೂ ಸಖತ್ ನಡೀತಾ ಇತ್ತು. ಏಪ್ರಿಲಿಂದ ಸ್ಟಾರ್ಟ್ ಆಗಿ ಆ ಐತಿಹಾಸಿಕ ಬುಲ್ ಫೈಟಿಂಗ್ ತೋರ್ಸೋಕ್ಕೆ ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಇದೇ ಏಪ್ರಿಲ್ 21ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಚೈನಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವತಾರ್ ಮೌಂಟನ್ ಕರ್ಕೊಂಡು ಹೋಗ್ತೀವಿ, ಸ್ವರ್ಗದ ಬಾಗ್ಲಿ ಕರ್ಕೊಂಡು ಹೋಗ್ತೀವಿ, ಗ್ರೇಟ್ ವಾಲ್ ಆಫ್ ಚೈನಾ ಕರ್ಕೊಂಡು ಹೋಗ್ತೀವಿ, ಬೀಜಿಂಗ್ ಕರ್ಕೊಂಡು ಹೋಗ್ತೀವಿ, ಶಾಂಘೈ ಕರ್ಕೊಂಡು ಹೋಗ್ತೀವಿ, ಇನ್ನೂ ಅದ್ಭುತವಾದ ಜಾಗಗಳು ಕರ್ಕೊಂಡು ಹೋಗ್ತೀವಿ. ಈ ಕೆಳಗಡೆ ನಂಬರ್ಗೆ ಕಾಲ್ ಅಥವಾ ವಾಟ್ಸಾಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟಿನ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಚೈನಾ ಗ್ರೂಪ್ನ ಬುಕ್ ಮಾಡ್ಕೊಳ್ಳಿ. ನೀವು ಬ್ಯಾಂಗ್ಳೂರ್ ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಡು ಬಂದರೆ ಸಾಕು, ನಾವು ನಿಮ್ಮನ್ನ ಚೈನಾ ಕರ್ಕೊಂಡು ಹೋಗಿ ಎಲ್ಲ ಅದ್ಭುತವಾದ ಜಾಗಗಳನ್ನ ತೋರಿಸಿ ಕರ್ಕೊಂಡ್ಬರ್ತೀವಿ. ನಾನು ಚಿಕ್ಕ ವಯಸ್ಸಿಂದ ಕನ್ಸ್ಕೊಂಡಿದ್ದೆ ಈ ಬುಲ್ಲರಿನ ನೋಡಬೇಕು. ಎಷ್ಟೊಂದು ಸಾವಿರಾರು ಪ್ರಾಣಿಗಳ ರಕ್ತ ಚೆಲ್ಲಿದೆ ಇಲ್ಲಿ, ಎಷ್ಟೊಂದು ಸಾವಿರಾರು ಜನಗಳು ಸತ್ತೋಗಿದ್ದಾರೆ ಇಲ್ಲಿ. ಅದಕ್ಕೂ ಮೇಯ್ನು ಎಷ್ಟೋ ಕೋಣಗಳು, ಬುಲ್ಗಳು ಈ ಅರಿನಲ್ಲಿ ಸತ್ತೋಗಿದೆ. ಎಷ್ಟೊಂದು ಜನ ಇಲ್ಲಿ ಅವರ ಜೀವನ ತ್ಯಾಗ ಮಾಡಿದ್ದಾರೆ. ಎಂತ ಗೊತ್ತಾ, ಇಲ್ಲಿ ಬೆಟ್ಟಿಂಗ್ಗಳು ಕಟ್ಟಿ ಬೆಟ್ಟಿಂಗ್ ಆಡಿ ಬುಲ್ ಮೇಲೆ. ವೆಲ್ಕಮ್ ಟು ದ ಫೇಮಸ್ ಬುಲ್ ಅರೀನಾ. ಅಷ್ಟೇ ಇಲ್ಲಿ ಬಂದಿದ ತಕ್ಷಣ ಒಂಥರ ಏನೋ ಒಂಥರ ಜೋಶು, ರೋಷ, ದ್ವೇಷ ಎಲ್ಲ ಬಂದಂಗಾಯಿತು. ತಾನೇ ಬುಲ್ ಥರ ಹಿಂಗೆ ಇಟ್ಕೊಂಡು ನಿನಗೆ ಹಿಂಗೆ ಇದು ಮಾಡೋಣ ಅಂತ. ನನಗೆ ಗುರು ಮಾಡ್ತೀಯಾ? ಪಾಪದ ಪ್ರಾಣಿ ನಾನು. ಓ ಮೈ ಗಾಡ್. ಆಗಿನ ಇದರಲ್ಲಿ ನೆನೆಸ್ಕೊಳ್ಳಿ, ಮಧ್ಯದಲ್ಲಿ ಇಂಥ ಕಡೆ ಬುಲ್ಲು ಓಡಾಡ್ತಿದ್ರೆ ನಿಮ್ಗೆ ಒಂದೇ ಒಂದು ಕರೆಕ್ಷನ್, ನೀನು ಆಗಿನ ಅಂತ ಹೇಳ್ತೀನಿ. ಈಗಿನ ಕಾಲದಲ್ಲಿ 2025, 2026 ಇವಾಗ ಏಪ್ರಿಲಲ್ಲಿ ನಡೆಯುತ್ತೆ. ನೆನೆಸ್ಕೊಳ್ಳಿ, ನೀವು ಹಿಂಗೆ ಮಧ್ಯದಲ್ಲಿ ನಿಂತ್ಕೊಂಡಿರ್ತೀರಾ, ಅಕ್ಕಪಕ್ಕ ಒಂದು ಬುಲ್ ಓಡಾಡ್ತಾ ಇರುತ್ತೆ ನಿಮ್ಮ ಪ್ರಾಣ ತೆಗಿಯೋಕ್ಕೆ. ಎಷ್ಟು ನಿಮಗೆ ಹೆದರಿಕೆ ಆಗ್ಬೋದು, ಹಾರ್ಟ್ ಬೀಟ್ ಹೆಂಗೆ ರೈಸ್ ಆಗ್ಬೋದು. ಬುಲ್ ಅರೀನಾಗೆ ಸ್ವಾಗತ, ಸುಸ್ವಾಗತ. ಇದರ ಇತಿಹಾಸ ಯಾವಾಗ ಗೊತ್ತಾ? 1250 ಇಸ್ವಿ BC ಆವಾಗಿಂದ ಇದೆ. ಆವಾಗ ಏನು ಮಾಡ್ತಾಯಿದ್ರು ಜನಗಳು, ಕಾಡ್ಗೆ ಹೋಗೋರಂತೆ ಈ ಕೋಣಗಳನ್ನ ಹಂಟ್ ಮಾಡ್ಕೊಂಬರೋಕ್ಕೆ. ಆವಾಗೇನು ಮಾಡಿದ್ರು ಜನಗಳು, ನೀವು ಅಲ್ಲಿಗೆ ಹೋಗ್ಬೇಡ್ರಪ್ಪ, ನಿಮ್ಗೊಂದು ಅರೀನಾ ಮಾಡ್ತೀನಿ ಬನ್ನಿ, ಅಲ್ಲೇ ನೀವು ಈ ಕೋಣಗಳನ್ನ ಸಾಯಿಸಿ ಅಂತ ಬಿಡ್ತಾರೆ. ಏನಕ್ಕೆ ಮಾಡ್ತಾರೆ? ಈ ಗಂಡಸರು ಅವ್ರ ಗಂಡಸ್ತನ ಪ್ರೂವ್ ಮಾಡ್ಕೊಳ್ಳೋಕ್ಕೆ, ನಾನು ಗಂಡಸು, ನಾನು ಸಖತ್ ಧೈರ್ಯಶಾಲಿ, ನಾನು ಸಖತ್ ಪೌರುಷ ಇದೆ ನನಗೆ ಅಂತ ಪ್ರೂವ್ ಮಾಡ್ಕೊಳ್ಳೋಕ್ಕೆ, ಅವ್ರ ಗಂಡಸ್ತನ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಈ ಬುಲ್ ಫೈಟಿಂಗ್ ಸ್ಟಾರ್ಟ್ ಆಗುತ್ತೆ. ಬರ್ತಾ 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 ಕಾಲಕ್ರಮೇಣ ಇದು ಬಂದ್ಬಿಟ್ಟು ಒಂದು ಬೆಟ್ಟಿಂಗ್ ದಂಧೆ ಆಗಿ, ಒಂದು ಎಂಟರ್ಟೈನ್ಮೆಂಟ್ ಆಗಿ ಎಲ್ಲ ಥರನೂ ಮಾರ್ಪಾಡಾಗುತ್ತೆ. ಆದರೆ ಇವಾಗ ಪ್ರೆಸೆಂಟ್ 2026ರಲ್ಲಿ ಇದನ್ನು ತುಂಬ ಜನ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಬುಲ್ನ ಸಾಯಿಸ್ತಾ ಇದ್ದೀರಾ ನೀವು, ಕೋಣನ ಸಾಯಿಸ್ತಾ ಇದ್ದೀರಾ, ಇದನ್ನು ಮಾಡಬಾರ್ದು ಅಂತ ತುಂಬ ದೇಶದಲ್ಲೂ ಬ್ಯಾನ್ ಆಗಿದೆ. ಆದರೂ ಇದು ಪ್ರಪಂಚದ 8 ದೇಶಗಳಲ್ಲಿ ಈ ಬುಲ್ ಫೈಟಿಂಗ್ ನಡೆಯುತ್ತೆ. ಕೋವಿಡ್ಗೂ ಮುಂಚೆ 1800 ಶೋಗಳು ನಡೀತಾ ಇತ್ತಂತೆ ಒಂದು ವರ್ಷಕ್ಕೆ.
ಇವಾಗ ಬರ್ತಾ 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 ಕಮ್ಮಿಯಾಗಿ 900 ಶೋಗಳು ನಡೆಯುತ್ತಂತೆ ಒಂದು ವರ್ಷಕ್ಕೆ. ಸೊ ಈಗಲೂ ಈ ರಕ್ತ ಸಿಕ್ತ ಇತಿಹಾಸ ಚರಿತ್ರೆ ಈ ಬುಲ್ನ ಸಾಯಿಸೋದು, ಆ ರಕ್ತದಲ್ಲಿ ಸಾಯಿಸೋದು ಇನ್ನೂ ನಡೀತಾ ಇದೆ. ಸೊ ಇದಪ್ಪ ಈ ಬುಲ್ ಫೈಟಿಂಗ್ ಹಿಸ್ಟ್ರಿ. ಆದರೆ ಈ ಬುಲ್ ಫೈಟಿಂಗ್ ಹೆಂಗೆ ನಡೆಯುತ್ತೆ ಗೊತ್ತಾ ನಿಮಗೆ? ಪ್ರೋಸೆಸ್ ಏನು ಗೊತ್ತಾ, ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂತ ಅದನ್ನು ಹೇಳ್ತೀನಿ ಬನ್ನಿ. ಅದಕ್ಕೂ ಮುಂಚೆ ಇನ್ನು ನೋಡಿ, ನಾನೆಲ್ಲೋ ಅಲ್ಲಿ ಮೂಲೆಯಲ್ಲಿ ಕೂತ್ಕೊಂಡು ಒಂದು 25 ವರ್ಷದಿಂದ, ಒಂದು 100 ವರ್ಷದಿಂದ ಅದನ್ನು ನೋಡ್ತಾ ಇದ್ದೆ ಬುಲ್ ಫೈಟಿಂಗ್ನ. ನೀನಾ? ಹ್ಞೂ ಆಗಿನ ನಾನು ಹೋದ ಜನ್ಮದಲ್ಲಿ ಸ್ಪ್ಯಾನಿಷ್ ಆಗಿದ್ದೆ ನಾನು. ಒಂದು 50,000 ಜನ ಕುತ್ಕೊಬೋದೇನಪ್ಪ ಇಲ್ಲಿ, ಅಷ್ಟು ದೊಡ್ಡದಿದೆ. ಇದು ಒನ್ ಆಫ್ ದ ಓಲ್ಡೆಸ್ಟ್ ಅರಿನಾ ಅಂತೆ ಸಿವೆಲಿಯಲ್ಲಿ ಇರೋದು. ಸೊ ಎಲ್ಲ ಸಿಟೀಸ್ ಅಲ್ಲಿ ಕೂಡ ಇದೆ, ಯಾಕಂದ್ರೆ ಎಲ್ಲ ಸಿಟೀಸ್ ಬಿಡಿ ಹಳ್ಳಿ ಗಳ್ಳಿಗಳಲ್ಲಿ ಇರ್ತಿದ್ದು. ಸೊ ಇದು ಒನ್ ಆಫ್ ದ ಓಲ್ಡೆಸ್ಟ್ ಅರಿನಾ ಸಿವೆಲಿಯಲ್ಲಿ, ಬುಲ್ ಫೈಟಿಂಗ್ ಅರಿನಾ. ಸಖತ್ ದೊಡ್ಡದಾಗಿದೆ ಗುರು. ಆ ಬುಲ್ಲು ಅಷ್ಟೊಂದು ಫೆರೋಷಿಯಸ್ ಅನ್ನೋದಕ್ಕೂ ಸಖತ್ತು ಬಿಟ್ಟಿದ ತಕ್ಷಣ ಹಿಂಗೆ ಓಡ್ ಬಂದು ಹಿಂಗೆಲ್ಲ ಆಡುತ್ತಲ್ಲ, ಏಂತಕ್ಕೆ ಗೊತ್ತಾ? ಇಂಥ ಜಾಗದಲ್ಲಿ ವಾರಾನ್ಗಟ್ಲೆ ಕೂಡಾಕಿದ್ರಂತೆ ಕತ್ಲೆ ಕೋಣೆಯಲ್ಲಿ ಕೂಡಾಕಿ ಹಿಂಗೆ ಡೋರ್ ಓಪನ್ ಮಾಡಿದ ತಕ್ಷಣ ಅದು ಬೆಳಕು ಕಾಣಿಸುತ್ತಲ್ಲ, ಬೆಳಕು ಕಾಣಿಸಿದ ತಕ್ಷಣ ಒಳಗಡೆ ಓಡ್ ಬಂದು ಯಾರ್ಯಾರು ಸಿಗುತ್ತೋ ಅವ್ರನ್ನೆಲ್ಲ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ಅದನ್ನು ಸಖತ್ ಕೋಪ ಮಾಡೋಕ್ಕೆ ಇಂಥ ಡೋರಲ್ಲಿ ಆಲ್ಮೋಸ್ಟ್ 1 ವಾರ ಕೂಡಾಕಿದ್ರು. ಇದು ಎಷ್ಟು ಗಟ್ಟಿ ಇದೆ ಗೊತ್ತಾ ಆಶಾ? ಓಕೆ ಬನ್ನಿ ಇವಾಗ ಈ ಬುಲ್ ಫೈಟಿಂಗ್ ಪ್ರೊಸೆಸ್ ತೋರಿಸ್ತೀವಿ. ಸೊ ಇದನ್ನು ಕೇಳಿದ್ರೆ ನಿಮಗೆ ರಕ್ತ ಕುದಿಬೋದು ಅಥವಾ ಈ ಥರ ಏನೋ ಇದೆಯಾ ಅಂತ ಕೇಳ್ಬೋದು ನೀವು. ಆದರೆ ಈ ಬುಲ್ ಫೈಟಿಂಗ್ ಹೆಂಗೆ ನಡೆಯುತ್ತೆ ಅಂದರೆ, ಎಷ್ಟು ಕ್ರೂರವಾಗಿ ನಡೆಯುತ್ತೆ ಅಂತ ಹೇಳಿದ್ರೆ, ಫಸ್ಟು ಎಲ್ಲ ಪಾರ್ಟಿಸಿಪೆಂಟ್ ಬಂದಾದಮೇಲೆ ಬುಲ್ನ ಬಿಡ್ತಾರೆ. ಬುಲ್ಲು ಎಷ್ಟು ಕೋಪದಿಂದ ಬರುತ್ತೆ ಅಂದರೆ 7-8 ಜನ ಇರ್ತಾರೆ ಆ ಒಂದು ಬುಲ್ನ ಆಟ ಆಡ್ಸೋಕ್ಕೆ. ಈ ಥರ ಒಂದು ಇದನ್ನ ಇಟ್ಕೊಂಡಿರ್ತಾರೆ, ಕಲರ್ಫುಲ್ ಆಗಿ ಇಟ್ಕೊಂಡಿರ್ತಾರೆ. ನಂದೊಂದು ಜಾಕೆಟ್ ಇಟ್ಕೊಂಡಿದ್ದೀನಿ. ಸೊ ಈ ಥರ ಕಲರ್ಫುಲ್ ಆಗಿ ಇಟ್ಕೊಂಡು ಈ ಥರ ಮಾಡಿದಾಗ ಏನಾಗುತ್ತೆ, ಬುಲ್ಗೆ ಏನೋ ಅದಕ್ಕೆ ಹರ್ಟ್ ಮಾಡಿದಾಗ ಬಂದುಬಿಡ್ತೀವಿ ಅಂತ ಹೇಳ್ಬಿಟ್ಟು ಕೋಪ ಬರುತ್ತೆ. ಕೋಪ ಬಂದಾಗ ಏನು ಮಾಡುತ್ತೆ, ಅಟ್ಟಿಸ್ಕೊಂಬರ್ತಲ್ವಾ, ಅವ್ರು ಔಚಿಕ್ಕೊಳಕ್ಕೆ ಅಂತ ಹೇಳ್ಬಿಟ್ಟು. ಇದು ಒಂಥರ ವುಡ್ಡನ್ನು ಆ್ಯಕ್ಚುಲಿ. ಸೊ ಅವ್ರು ಏನು ಮಾಡ್ತಾರೆ, ಇಷ್ಟು ಸಣ್ಣ ಇರ್ತಾರೆ ಆಟ ಆಡ್ಸೋರು. ಹಿಂಗೆ ಬಂದು ಜಾಗ ತೋರಿಸ್ತೀನಿ ಬನ್ನಿ, ಎಷ್ಟು ಜಾಗ ಇದೆ ಇದು ಅಂತ. ಇಷ್ಟೇ ಜಾಗ, ಅದು ನುಗ್ಗಬಾರ್ದಲ್ಲ. ಅದು ನುಗ್ಗಬಾರ್ದು, ಇಷ್ಟೇ ಜಾಗ. ಈ ಜಾಗದಲ್ಲಿ ಔಚ್ಕೋತಾರೆ. ಇದೇ ಥರ ನೋಡ್ತಾ ಇದ್ರೆ ಎಲ್ಲ ಕಡೆ ಇದೆ. ಎಷ್ಟೋ ತನಕ ನಡೆಯುತ್ತೆ ಈ ಥರ ಪ್ರೋಸೆಸ್ಸು? ಸೊ ಎಲ್ಲ ಕಡೆ ಇದೆ. ಆಮೇಲೆ ನಾವೇನಾದ್ರು ಬುಲ್ ಏನಾದರೂ ಇಲ್ಲಿ ಬಂದರೆ ಹಿಂಗೆ ಗುತ್ಕೋತದೆ ಬುಲ್ಲು. ಹೌದು ತಪ್ಪಿಸ್ಕೊಳಕ್ಕೆ ಅವ್ರು ಬುಲ್ಲಿಂದ. ಅವರು ದಪ್ಪ ಇದ್ರೆ ಆಗಲ್ಲ. ಸೊ ಸಣ್ಣಕ್ಕೆ ಅವರು ಕೂಡ ಟ್ರೈನ್ ಆಗ್ತಾರೆ. ಸೊ ಒಂದು ಸತಿ ಆಯಿತು ಒಬ್ಬರು, ಇದು ಬಂದು 7-8 ಜನ ಮಾಡ್ತಾರಲ್ವಾ. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಆಗುತ್ತೆ, ಬುಲ್ಲು ಸುಸ್ತಾಗ್ಬಿಡುತ್ತೆ. ಇವ್ರದ್ದು ಪ್ರೋಸೆಸ್ನ, ಈ ಸುಸ್ತು ಮಾಡೋ ಪ್ರೋಸೆಸ್ನ ಲ್ಯಾನ್ಸಿಂಗ್ ಅಂತ ಕರೀತಾರೆ ಇವರ ಭಾಷೆಯಲ್ಲಿ. ನೆಕ್ಸ್ಟ್ ಏನು ಬರ್ತಾರೆ, ಕುದುರೆ ಮೇಲೆ ಬರ್ತಾರೆ. ಕುದುರೆ ಮೇಲೆ ಎತ್ಕೊಂಡು ದೊಡ್ಡ ನೀವು ನೋಡ್ತಿರಲ್ಲ ಕೋಲ್ ಇರುತ್ತಲ್ಲ, ಅದನ್ನು ತೊಗೊಂಬರ್ತಾರೆ. ತೊಗೊಂಬಂದ್ಬಿಟ್ಟು ಈ ಬುಲ್ ಇರುತ್ತಲ್ಲ ಇದ್ರ ಬೆನ್ನ ಮೇಲೆ ಚುಚ್ಚಿದಾಗ ಏನಾಗುತ್ತೆ, ಅದಕ್ಕೆ ತಲೆ ಎತ್ತಕ್ಕಾಗಲ್ಲ. ಸೊ ಅದನ್ನು ಇನ್ನೂ ವೀಕ್ ಮಾಡಿಬಿಡ್ತಾರೆ. ಸೊ ಈ 3ನೇ ಪ್ರೊಸೆಸ್ ಏನಾಗುತ್ತೆ, ಆಲ್ರೆಡಿ ಅದಕ್ಕೆ ರಕ್ತ ಬಂದು ತುಂಬಾ ವೀಕ್ ಆಗಿರುತ್ತೆ. 3ನೇ ಪ್ರೊಸೆಸ್ಸಲ್ಲಿ ಡಾಟ್ ತೊಗೊಂಬರ್ತಾರೆ. 4ರಿಂದ 5 ಡಾಟ್ನ ಮಿನಿಮಮ್ ಚುಚ್ತಾರೆ. ಆ ಚುಚ್ಚೋದು ಬೀಳ್ದೋಂಗೆ ಚುಚ್ಚಲ್ಲ, ಅಲ್ಲೇ ಸ್ಟೇಗಂಗೆ ಚುಚ್ತಾರೆ. ಅದರಿಂದ ಏನಾಗುತ್ತೆ, ರಕ್ತ ಸೋರ್ಕೊಳ್ತಾ ಹೋಗ್ತಾ ಇರುತ್ತೆ. ಬುಲ್ ಆಲ್ರೆಡಿ ಫುಲ್ಲು ವೀಕ್ ಆಗಿಬಿಟ್ಟಿರುತ್ತೆ. ಹಿಂಗೂ ಕೂಡ ನಡೆಯೋಕ್ಕಾಗ್ತಿರಲ್ಲ ಬುಲ್ಗೆ. ಎಷ್ಟೇ ರೋಷವಾಗಿರೋ ಬುಲ್ಲು ಕೂಡ ಸ್ವಲ್ಪ ಹಲ್ಲಾಡ್ದಂಗೆ ಮಾಡ್ತಾರೆ. ಫೈನಲ್ ಆಗಿ ಕ್ಯಾಪ್ಟನ್ ಬರ್ತಾನೆ. ಕ್ಯಾಪ್ಟನ್ ಬಂದ್ಬಿಟ್ಟು ಆಲೆ ಕೋಣ ಏನಾಗಿರುತ್ತೆ, ಆಲೆ ಸುಸ್ತಾಗಿ ಹೋಗ್ಬಿಟ್ಟಿರುತ್ತೆ, ಅದಕ್ಕೆ ಶಕ್ತಿನೂ ಇರಲ್ಲ, ನಡೆಯೋಕ್ಕೆ ಶಕ್ತಿನೂ ಇರಲ್ಲ. ಕೊನೆಗೆ ಆ ಕ್ಯಾಪ್ಟನ್ನು ಕತ್ತಿ ತೊಗೊಂಡು ಅದ್ರ ಹಾರ್ಟಿಗೆ, ಅದ್ರ ಹೃದಯ ಭಾಗಕ್ಕೆ ಹೊಡಿತಾನೆ. ಹೊಡೆದ್ಬಿಟ್ಟು ಆ ಬುಲ್ಲು ಕೋಣ ಸತ್ತೋಗಿರೋ ಕೋಣನ ಏನು ಮಾಡ್ತಾರೆ, ಕಸಾಯಿಖಾನ ಕಳಿಸ್ಬಿಟ್ಟು ಆಮೇಲೆ ಅದನ್ನು ಮಾರ್ತಾರೆ, ಮಾಂಸಕ್ಕೋಸ್ಕರ ಮಾರ್ತಾರೆ. ಆಮೇಲೆ ಆ ಕ್ಯಾಪ್ಟನ್ಗೆ ಮೆಡಲ್ ಕೊಡ್ತಾರೆ, ಸಖತ್ ಕೆಲಸ ಮಾಡಿದ್ಯಾ ಅಂತ. ಇದು ಒಂಥರ ಇತಿಹಾಸ, ಇವ್ರಿಗೆ ಕಲ್ಚರು. ತುಂಬ ವರ್ಷದಿಂದ ಇದನ್ನು ಬ್ಯಾನ್ ಮಾಡಬೇಕು ಅಂತ ಇವಾಗಲೂ ಪ್ರೊಟೆಸ್ಟ್ ಸ್ಪೇನಲ್ಲಿ, ಮೆಕ್ಸಿಕೋಲಿ ತುಂಬ ಕಡೆ ಪ್ರೊಟೆಸ್ಟ್ ನಡೀತಾ ಇದೆ. ಪ್ರಪಂಚದ ಅತಿ ದೊಡ್ಡ ಬುಲ್ ಅರಿನಾ ಇರೋದು ಮೆಕ್ಸಿಕೋಲಿ. ಅದನ್ನು 2022ರಲ್ಲಿ ಗೌರ್ಮೆಂಟ್ ಬ್ಯಾನ್ ಮಾಡಿದ್ರು. ಆವಾಗಿಂದ ಆ ಅರಿನಾ ಫುಲ್ ಕ್ಲೋಸ್ ಆಗಿದೆ. ಆದರೆ ಇನ್ನೂ ಸ್ಪೇನಲ್ಲಿ ಇನ್ನೂ ಕಲ್ಚರಾಗಿ, ಟ್ರೆಡಿಷನ್ ಆಗಿ ನಡೀತಾನೇ ಇದೆ. ಪ್ರತಿ ವರ್ಷ ನಡೆಸ್ತಾನೆ ಇರ್ತಾರೆ, ಪ್ರತಿ ವರ್ಷ ಪ್ರೊಟೆಸ್ಟ್ಗಳು ನಡೀತಾನೆ ಇರ್ತವೆ. ಆದರೆ ಇವ್ರ ಕಲ್ಚರು. ಆದರೆ ಇದರಲ್ಲಿ ಎಷ್ಟು ದುಡ್ಡು ಮಾಡ್ತಾರೆ ಅಂದರೆ, ಮೇನ್ ಕ್ಯಾಪ್ಟನ್ ಇರ್ತಾನಲ್ಲ, ಮೇನ್ ಕ್ಯಾಪ್ಟನ್ಗೆ 1 ವರ್ಷಕ್ಕೆ 1.5 ಕೋಟಿಯಿಂದ 2 ಕೋಟಿ ಸಂಬಳ ಬರುತ್ತಂತೆ ಅವನಿಗೆ. ಅಷ್ಟು ದುಡ್ಡಿದೆಯಂತೆ ಇದರಲ್ಲಿ. ಬದುಕಿದ್ರೆ 1.5 ಕೋಟಿಯಿಂದ 2 ಕೋಟಿ ಸಂಬಳ ಬರುತ್ತಂತೆ ಗುರು ಆ ಕ್ಯಾಪ್ಟನ್ಗೆ. ಅದಕ್ಕೆ ಇದ್ರಲ್ಲಿ ಅಷ್ಟು ದುಡ್ಡಿದೆ. ಬೆಟ್ಟಿಂಗಿಂದಾಗಲಿ ಇದರಿಂದಾಗಲಿ. ಈ ಲಾಸ್ಟ್ ಇಯರ್ 2025ರಲ್ಲಿ ಸ್ಪೇನ್ ಗೌರ್ಮೆಂಟ್ಗೆ ಇದರಿಂದ 3,500 ಕೋಟಿ ಆದಾಯ ಬಂದಿದೆಯಂತೆ. 3,500 ಕೋಟಿ ಅಂದರೆ ಲೆಕ್ಕ ಹಾಕಿ ಎಷ್ಟು ಆದಾಯ ಬಂದಿರಬೇಕು ಸ್ಪೇನ್ ಗೌರ್ಮೆಂಟ್ಗೆ. ಅದಕ್ಕೆ ಅವರು ಅದನ್ನು ಬ್ಯಾನ್ ಮಾಡ್ತಾ ಇಲ್ಲ. ರಕ್ತ ಸಿಗ್ತಾ ಇರಲಿ, ಏನಾದರೂ ಇರಲಿ ಗುರು, ನಮಗೆ ದುಡ್ಡು ಬರ್ತಾ ಇದೆ ಅಂದ್ಬಿಟ್ಟು ನಡೆಸ್ಕೊಂಡು ಹೋಗ್ತಾನೇ ಇದ್ದಾರೆ.
ಚಿಕ್ಕದಿದೆ ಗೊತ್ತಾ, ಇಲ್ಲಿ ತೋರಿಸ್ತೀನಿ ನಾನು. ಆ್ಯಕ್ಚುಲಿ ನಾನು ತೋರಿಸ್ತೀನಿ, ನನಗೆ ಕೂಡ ಆಶಾ ಇಲ್ಲಿ. ನಾನೇ ಇವಾಗ ಬುಲ್ ಫೈಟರು, ಬಾಯಿಲಿ ತೋರಿಸ್ತೀನಿ. ಇವಾಗ ನೀನು ಚಿನ್ನ, ಇವಾಗ ನೀನು ಬುಲ್ ಥರ ಬಾ ಆಯ್ತಾ, ಬಾಯಿಲಿ ಹೇಳ್ತೀನಿ. ಈಗ ಹಿಂಗೆ ಬರ್ತದ ಬುಲ್ಲು, ಹಿಂಗೆ ಅನ್ಬೇಕು. ಇವಾಗ ಕ್ಯಾಮ್ರಾ ಬುಲ್ ಥರ ಬಾ. ಹಾಂ, ಹಿಂಗೆ ಬಂದ ತಕ್ಷಣ ನಾನು ಹಿಂಗೆ ಹೋಗ್ಬಿಟ್ಟು ಹಿಂಗೆ ಹಚ್ಕೊಂಡ್ಬಿಡ್ತೀನಿ. ಹಿಂಗೆ ಹಚ್ಕೊಂಡ್ಬಿಡೋದು ಇದೇ ಥರ. ಹಿಂದೆ ಹೋಗಿ ತೋರಿಸು. ಈ ಥರ ಹಚ್ಕೊಂಡ್ಬಿಟ್ಟು ಹಿಂಗೆ ನೋಡ್ತಾ ಇರೋದು. ಆಮೇಲೆ ಬುಲ್ ಬೇರೆಯವ್ರನ್ನ ಅಟ್ಯಾಕ್ ಮಾಡೋದು. ಆಮೇಲೆ ತಿರ್ಗಾ ಹಿಂಗೆ ಬಂದ್ಬಿಟ್ಟು ಹಿಂಗೆ ಅಟ್ಯಾಕ್ ಮಾಡೋದು. ಪಾಚಿನ ಬುಲ್ ಥರ. ಹಾಂ, ಅದೇ ಯಾವ ಥರ ಬರ್ತದ್ಯಾ ಬುಲ್ ಥರ ಬಾ ಅಂದರೆ. ಸೊ ದಿಸ್ ಈಸ್ ದ ಫೇಮಸ್ ಬುಲ್ ಅರೀನಾ ಆಫ್ ಸ್ಪೇನ್. ಹೆಂಗೆ ಗೊತ್ತಾ ಅವ್ರು ಮಾಡ್ತಿದ್ದು, ಅದೊಂದು ಟೆಕ್ನಿಕ್ ಅಂತ ನೋಡಿ, ಹಿಂಗಿರುತ್ತೆ. ಹಿಂಗೆ ಮಾಡ್ತಿದ್ದು ಬೊಮ್ಮ ಹಾಕ್ಬಿಡ್ತದೆ. ಬಂದು ಕುಂಡಿಗಿಟ್ರೆ ಕೋಡ ಎಗರ್ಕೊಂಡು ಹೋಗ್ಬಿಡ್ತೀನಿ. ದುಡ್ಡು ಚೆನ್ನಾಗಿದೆ, ಚಲೋ ಸೇರ್ಕೊಂಡ್ಬಿಡು. 1.5 ಕೋಟಿ ಅಂತೆ ಸಂಬಳ. ಅದೇ ಪ್ರಾಣದ ಭಯ. ಏನು ಗೊತ್ತಾ, ಎಲ್ಲ ಕ್ರೀಡೆಯಲ್ಲಿ ಕೂಡ ದುಡ್ಡು ಇದ್ದೇ ಇರುತ್ತೆ. ನಮ್ಮ IPL ಅಲ್ಲಿ ನಮ್ಮ ಕ್ರಿಕೆಟರ್ ಕಮ್ಮಿ ದುಡ್ಡು ಇರುತ್ತೆ ಗುರು. ಬೆಟ್ಟಿಂಗ್ ದಂಧೆ ನಂಗೆ ಇದೆ, ಸಖತ್ತು ದುಡ್ಡಿರುತ್ತೆ ಎಲ್ಲಾದ್ರಲ್ಲೂ. ಅದಕ್ಕೋಸ್ಕರ ನೋಡಿ, ನಾವು ಅವಾಗಿಂದ ಏನು ಹೇಳ್ತಿದ್ವಿ, ಎಷ್ಟು ಸಾವಿರ ನಡೆದಿದೆ ಕೇಳ ಇಲ್ಲಿ ಈ ಅರಿನಾದಲ್ಲಿ, ಎಷ್ಟು ಸಾವಿರ ಫೈಟ್ ನಡೆದಿದೆ. ತುಂಬ ನಡೆದಿದೆ. ಒಂದು ವರ್ಷಕ್ಕೇನೆ ಇಡೀ ಸ್ಪೇನಲ್ಲಿ 1,500ರಿಂದ 1,800 ಬುಲ್ ಫೈಟಿಂಗ್ಸ್ ನಡೀತಿತ್ತಂತೆ ಕೋವಿಡ್ಗೂ ಮುಂಚೆ. ಆದರೆ ಇವಾಗೆಲ್ಲ ಅದೆಲ್ಲ ಅನಿಮಲ್ ವೆಲ್ಫೇರು ಅವರೆಲ್ಲ ಬಂದಾದಮೇಲೆ 900ರಿಂದ 1000 ಇಳಿಕೆ ಆಗಿಬಿಟ್ಟಿದೆ. ಆ 900 ಕೂಡ ಆ ದ್ವಾರದಿಂದ ಬಂದರೆ ಜೀವಂತವಾಗಿ ಹೋಗ್ತಾ ಇರಲಿಲ್ಲ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ 900 ಕೂಡ ಸತ್ಕೊಂಡೇ ರಕ್ತನೇ ಫುಲ್ ಹೋಗ್ತಾ ಇತ್ತು. ಇದೊಂದು ಕೋಣ ಕಾಡ್ಕೋಣ ಅಂತೆ. ಸೊ ನಗ್ತಾ ಇದ್ದೀವಿ, ಬಟ್ ಇದು ಯಾವಾಗಿಂದ ಹಿಸ್ಟ್ರಿ ಅಲ್ಲಪ್ಪ. ಈಗ ಏಪ್ರಿಲ್ಗೂ ಸ್ಟಾರ್ಟ್ ಆಗುತ್ತೆ. ಇವಾಗ ಏಪ್ರಿಲ್ 2026ಗೂ ಸ್ಟಾರ್ಟ್ ಆಗುತ್ತೆ. ಪ್ರತಿ ವರ್ಷವೂ ನಡೆಯುತ್ತೆ. ಏಪ್ರಿಲು, ಮೇ, ಜೂನ್ ಟೈಮಲ್ಲಿ ಪೀಕ್ ಟೈಮ್. ಆವಾಗ ಸಖತ್ ನಡೆಯುತ್ತೆ, ಸಖತ್ ದುಡ್ಡು ಇದೆ. ಆದರೆ ಆಗಿನ ಕಾಲದ್ದು ಇನ್ನೂ ಉಳಿಸ್ಕೊಂಡಿದ್ದಾರೆ ನೋಡಿ. ಅದೇ ಥರ ಓಲ್ಡ್ ಟ್ರೆಡಿಷನಲ್ ಸ್ಟೈಲಲ್ಲೇ, ಮಾಡರ್ನೈಸ್ ಮಾಡಿಲ್ಲ ಇವರು ಸ್ಟೇಡಿಯಮ್ಗಳ್ನ. ಆಗಿನ ಕಾಲದಲ್ಲಿ ಹಿಂಗೆ ಟ್ರೆಡಿಷನ್ ಇತ್ತಲ್ಲ ಸ್ಟೇಡಿಯಮ್ಗಳು, ಅದೇ ಥರ ಇನ್ನೂ ಇದೆ ಸ್ಟೇಡಿಯಮ್ಮು. ಸೊ ಬಾಯ್ ಟು ಬುಲ್ ಅರೀನಾ. ನನ್ನ ಚಿಕ್ಕ ವಯಸ್ಸಿನ ಡ್ರೀಮ್ ನೆರವೇರಿತು. ಆದರೆ ನನಗೆ ಆವಾಗ ಗೊತ್ತಿರಲಿಲ್ಲ ಈ ಬುಲ್ ಸತ್ತೋಗುತ್ತೆ ಅಂತ, ಇಲ್ಲಿ ಬಂದು ಸಾಯಿಸ್ತಾರೆ ಅಂತ. ಆದರೆ ಇವತ್ತು ಬೆಳಿಗ್ಗೆ ರಿಸರ್ಚ್ ಎಲ್ಲ ಮಾಡಿದ್ಮೇಲೆ ಒಂದು ಸ್ವಲ್ಪ ಬೇಜಾರಾಗ್ತಾಯಿದೆ. ಬುಲ್ ಸಾಯ್ಬೇಕಾ ಅಂತ. ಎಷ್ಟು ಮುಗ್ಧವಾಗಿರುತ್ತೆ ಅದು ಕೋಣ. ನಮ್ಮೂರಲ್ಲಿ ಕಾಡ್ಕೋಣ ಥರ ತಿರುಗ್ತೀಯ ಅಂತಾರಲ್ಲ, ಹಂಗಾಯಿತು. ಬೇಜಾರಾಯಿತು ಒಂದು ಸ್ವಲ್ಪ. ನಮ್ಮ ಜಲ್ಲಿಕಟ್ಟು ನಡೆಯುತ್ತೆ ತಮಿಳ್ನಾಡು ಅಲ್ಲಿ. ಆ ಜಲ್ಲಿಕಟ್ಟಲ್ಲಿ ನಾವು ಅಲ್ಲಿಗೆ ಹಸುಗಳ್ನ ಕೋಣಗಳನ್ನ ಸಾಯಿಸಲ್ಲ, ಅದನ್ನು ಎಂಟರ್ಟೈನ್ಮೆಂಟ್ ಥರ ಯೂಸ್ ಮಾಡ್ತಾರೆ. ಆದರೆ ಇಲ್ಲಿ ಆ ಬುಲ್ ಬಂದರೆ, ಆ ಕೋಣ ಬಂದರೆ ಸಾಯಲೇಬೇಕು. ಇವಾಗ ಈ ಸ್ಟೇಡಿಯಂನ ನೋಡಿದ್ವಿ, ಆದರೆ ಅವ್ರು ಉಪಯೋಗಿಸಿದ ಬಟ್ಟೆಗಳಾಗಿರ್ಬೋದು ಅಥವಾ ಇದು ಆ್ಯಕ್ಚುಲಿ ಇವರು ಒಂಥರ ಅವರು ಕ್ಯಾಪ್ಟನ್ಸ್ ಎಲ್ಲ ಇರ್ತಾರಲ್ಲ, ಅವರೆಲ್ಲ ವಾರಿಯರ್ಸ್ ಅಂತೆ. ಆಮೇಲೆ ಎಷ್ಟೊಂದು ಕೋಣಗಳಿದೆ, ಚಾಂಪಿಯನ್ ಬುಲ್ಸ್ ಅಂತಾರಂತೆ. ಯಾಕಂದರೆ ತುಂಬ ಜನ ಮನುಷ್ಯನ ಕ್ಯಾಪ್ಟನ್ಗಳನ್ನ ಅದು ಸಾಯಿಸಿದ್ಯಂತೆ. ಆಮೇಲೆ ಅವ್ರು ಯೂಸ್ ಮಾಡ್ತಿದ್ದು ಏಟಿ, ಮತ್ತು ಅವ್ರು ಯೂಸ್ ಮಾಡ್ತಿರೋದು ಆ ಥರ ಬಟ್ಟೆಗಳು, ಮತ್ತು ಅವ್ರು ಹಾಕ್ತಿದ್ದ ಬಟ್ಟೆಗಳಿಗೂ ಒಂದು ಹಿಸ್ಟ್ರಿ ಇದೆ ಗುರು. ಸುಮ್ಮನೆ ಬಂದುಬಿಟ್ಟಿರಲಿಲ್ಲ. ಆ ಹಿಸ್ಟ್ರಿನ ತೋರಿಸ್ತೀವಿ ಬನ್ನಿ ಹೆಂಗಿದೆ ಅಂತ. ಆ್ಯಕ್ಚುಲಿ ಬುಲ್ಗಳಂತೂ ಹೆವಿ ಫೆರೋಷಿಯಸ್ ಆಗಿರ್ತವೆ. ಈ ಬುಲ್ಗಳನ್ನ ಈ ಅರೀನಾಗೆ ಈ ಕಾಂಪಿಟೇಷನ್ ನಡೆಯೋಕ್ಕೂ ಮುಂಚೆ ಕರ್ಕೊಂಡು ಹೋಗ್ತಾರಲ್ಲ, 1 ತಿಂಗಳಿಂದ ಟ್ರೈನ್ ಮಾಡ್ತಾರಂತೆ ಅದಕ್ಕೆ. ಅಂದರೆ ಕೂಡಾಕಿ ಕತ್ತಲೆ ಕೂಡಾಕಿ ಅದಕ್ಕೆ ಸಿಟ್ಟು ಬರೋಂಗೆ ಮಾಡಿರ್ತಾರಂತೆ. ಫೆರೋಷಿಯಸ್ ಆಗಿರಬೇಕಲ್ಲ ಅದು. ಸೊ ಅದಕ್ಕೆ ಎಷ್ಟು 1 ತಿಂಗಳು ಕತ್ತಲಲ್ಲೇ ಕೂಡಾಕಿದ್ರೆ ಆ ಕೋಣಕ್ಕೆ ಬುಲ್ಗೆ ಎಷ್ಟು ಸಿಟ್ಟು ಬಂದಿರಲ್ಲ. ಅಷ್ಟೇ. ನೀನು ಒಂದ್ಸಲ ಬುಲ್ ಫೈಟಿಂಗ್ ನೋಡಿಲ್ವಾ? ಬುಲ್ ಫೈಟಿಂಗ್ ನೋಡಿಲ್ಲ. ನಾನು ಅಂದ್ಕೊಂಡಿದ್ದು ಬುಲ್ ಫೈಟಿಂಗ್ ಪ್ರಸ್ಪೆಕ್ಷನ್ನೇ ಬೇರೆ. ಇಲ್ಲಿ ಹಿಸ್ಟ್ರಿ ತಿಳ್ಕೊಂಡಾದ್ಮೇಲೆ ನನಗೆ ಒಂಥರ ಅದು ಕ್ರೂರತೆ ನೆನೆಸ್ಕೊಂಡು ಒಂಥರ ಆಗೋಯ್ತು. ಬಟ್ ನಿಮಗೆ ಇದನ್ನು ತೋರಿಸ್ಬೇಕು, ಯಾಕಂದ್ರೆ ನಂತರ ಇಷ್ಟೊಂದು ಜನ ಮಿಸ್ಕನ್ಸೆಪ್ಷನ್ ಇರುತ್ತೆ. ಅದಕ್ಕೋಸ್ಕರ ತೋರಿಸ್ಬೇಕು ಅಂತ ಅರಿನಾಗೆ ಕರ್ಕೊಂಡ್ಬಂದಿದ್ದೀವಿ. ಇದೇನು ಗೊತ್ತಾ, ಈ ಡೋರು ಒಂದು ನಿಮಿಷ ಬಾಯಲ್ಲಿ ಈ ಥರ ಡೋರ್ ಇಟ್ಟಿದ್ದಾರೆ ಅಂದ್ಕೊಂಡ್ರೆ, ರ್ಯಾಂಡಮ್ ಆಗಿ ಇಟ್ಟಿರೋದಲ್ಲ ಇದು. ಅವರು ಆಟ ಆಡಿಸ್ತಾರಲ್ಲ, ಇದನ್ನ ಮಾಡೋಕ್ಕೆ ಬರ್ತಾರೆ. ಅವರು ಔಚಿಕೊಬೇಕು ಒಂದು ಜಾಗದಲ್ಲಿ. ಸೊ ಅರಿನಾದಲ್ಲಿ ಆ ಔಚಿಕೊಳಕ್ಕಂತ ದೊಡ್ಡ ಡೋರ್ ಮಾಡ್ಕೊಂಡಿರ್ತಾರೆ, ಅಷ್ಟು ಗಟ್ಟಿ ಇರುತ್ತೆ. ಸೊ ಬುಲ್ ಗುದ್ದಿದ್ರು ಕೂಡ ಏನೂ ಆಗದಿರೋದಕ್ಕೆ. ಓಕೆ ಆ್ಯಕ್ಚುಲಿ ನೋಡಿ, ಇಂಥ ಜಾಗದಲ್ಲಿ ಇದು ಒಳಗಡೆ ಬುಲ್ನ ಕೂಡಾಕಿರ್ತಾರೆ. ಒಳಗಡೆ ಅರಿನಾಗೆ ಬಿಡೋಕ್ಕೂ ಮುಂಚೆ ಬುಲ್ನ ಕೂಡಾಕೋ ಜಾಗ ಇದು. ಕತ್ಲೆ ಕೋಣೆಯಲ್ಲಿ ಕೂಡಾಕಿರ್ತಾರೆ. ಹೆಂಚಿನ ಈ ಬುಲ್ ಸ್ಟ್ಯಾಚು ಇಟ್ಟವ್ರೆ.
559 kg ಇತ್ತಂತೆ ಈ ಬುಲ್ಲು, ಮತ್ತು ಚಾಂಪಿಯನ್ ಬುಲ್ ಅಂತ ಇದು. 3 ಜನ ಅವ್ರು ಆಟಾಡ್ಸೋಕೆ ಬರ್ತಾರಲ್ಲ ಅದನ್ನು, ಅವ್ರನ್ನ ಸಾಯಿಸುತ್ತಂತೆ. ಸೊ ಈ ಥರ ಏನಪ್ಪ ಅಂದರೆ ಅವ್ರಿಗೆ ಚಾಂಪಿಯನ್ಶಿಪ್ ಥರ ಅವ್ರಿಗೆ ಪ್ರೌಡ್ನೆಸ್ ಅಂತೆ ಬುಲ್ನ ಸಾಯಿಸಿದ್ರೆ. ಈ ಬುಲ್ ಅವ್ರನ್ನ ಸಾಯಿಸಿದೆಯಲ್ಲ ಅದಕ್ಕೋಸ್ಕರ ಅವ್ರು ಪ್ರತಿಮೆ ಇಟ್ಟಿದ್ದಾರೆ ಆ ಥರ ಮಾಡಿ. ಓ, ಟ್ರಪೇರೋ ಅಂತ ಬೋಲ್ದು. ಅಷ್ಟೊಂದು ಏನು ದಪ್ಪ ಬೃಹತ್ಕರವಾಗಿಲ್ಲ, ಸ್ಲಿಮ್ ಅಂಡ್ ಫಿಟ್ ಆಗೈತಿದ್ದು. ಮಸಲ್ ಜಿಮ್ಗೆ ಹೋಗೋ ಬಂದಿದ್ದು. ಮಸಲ್ ಕ್ರೇಜ್ ಚಿನ್ನಲ್ ಥರನೇ ಕಾಣಿಸುತ್ತಲ್ಲ ಅಲ್ಲ. ಟ್ರಪೇರೋ ಬುಲ್ ಅಪ್ಡೇಟ್ ಕೊಟ್ರಪ್ಪ, ಟ್ರಪೇರೋ. ಈಗಿನ ಕಾಲದಲ್ಲಿ ಏನು ಬೆಟ್ಟಿಂಗು, ಆಗಿನ ಕಾಲದಲ್ಲಿ ಲಕ್ಷಾಂತರ ರೂಪಾಯಿ ಬೆಟ್ಟಿಂಗ್ ಕಟ್ತಾಯಿದ್ರು ಇದ್ರ ಮೇಲೆ. ಅಂದರೆ ರೂಪಾಯಿ ಅಲ್ಲ, ಗೋಲ್ಡ್ ಕಾಯಿನ್ಸ್ ಬೆಟ್ಟಿಂಗ್ ಕಟ್ತಾಯಿದ್ರು. ನೋಡಿ ಇಲ್ಲೆಲ್ಲ ರಕ್ತ ಸತ್ತೋಗಿರೋದು ಬುಲ್ಗಳೆಲ್ಲ, ಮನುಷ್ಯರು ಬುಲ್ಲು ಎಲ್ಲ. ಇದ್ರ ಹಿಸ್ಟ್ರಿ ಎಷ್ಟಿರ್ಬೋದು ಹೇಳಿ? ಬಿಫೋರ್ ಬಿ ಸಿಗೂ ಮುಂಚೆಯಿಂದಲೇ ಇದ್ರ ಹಿಸ್ಟ್ರಿ ಇದೆ. 1250 BC ಆವಾಗಿಂದ ಬುಲ್ ಫೈಟಿಂಗ್ ಟ್ರೆಡಿಷನ್ ನಡ್ಕೊಂಬರ್ತಾ ಇದೆಯಂತೆ. ಸೊ ಡಿಫ್ರೆಂಟ್ ಆಗಿದೆ. ಬುಲ್ಲು ಹೊಡೆದು ಬೀಳ್ಸಿರೋದು ಅದೆಲ್ಲ. ಎಷ್ಟು ಜನ ಪ್ರಾಣ ಬಿಟ್ಟಿದ್ದಾರೆ ಗೊತ್ತಾ ಈ ಬುಲ್ ಫೈಟಿಂಗ್ನ ಎದುರಿಸೋಕೆ ಹೋಗಿ? ಬೇಜಾನ್ ಜನ. ಇವರೆಲ್ಲ ಏನಂದರೆ ಗ್ರೇಟ್ ಪರ್ಸ್ನಾಲಿಟೀಸು. ಇವಾಗ ಅದು ಬುಲ್ ಕೂಡ ಅಷ್ಟೇ, ಯಾವ ಬುಲ್ ಫೇಮಸ್ ಆಗಿತ್ತು ಅಂತ ಆ ಪೇಂಟಿಂಗ್ನ ಮಾಡಿಟ್ಟಿದ್ದಾರೆ. ಆಮೇಲೆ ಇವರೆಲ್ಲ ಗ್ರೇಟ್ ಪರ್ಸ್ನಾಲಿಟೀಸ್ ಯಾರು ಡಿಫೀಟ್ ಮಾಡಿದ್ರಲ್ಲ ಅದು ಕೂಡ ತೋರಿಸಿದ್ದಾರೆ. ಸೊ ರ್ಯಾಂಡಮಾಗಿ ಮಾಡಿಲ್ಲ ಅವರು, ಆ ಥರ ಅವ್ರದ್ದೆಲ್ಲ ಟ್ರೆಡಿಷನ್ ಹಿಸ್ಟ್ರಿ ಎಲ್ಲ ಕಾಪಾಡ್ಕೊಂಬಂದವ್ರೆ. ಬಟ್ಟೆ ಅವ್ರು ಹಾಕೊತಿದ್ದ ಬಟ್ಟೆಗಳು. ಇವರು ಮೇಜರ್ ರೋಲ್ ಪ್ಲೇ ಮಾಡ್ತಿದ್ದಿದ್ದು, ಅವ್ರು ಬುಲ್ನ ಫೈಟ್ ಆಡಿಸ್ತಾರಲ್ಲ ಅವ್ರನ್ನ ಆರ್ಟಿಸ್ಟ್ ಅಂತಾರಂತೆ, ಬುಲ್ ಆರ್ಟಿಸ್ಟು. ಇದು ಒಂದೇ ಗೇಮಲ್ಲಂತೆ ಆರ್ಟಿಸ್ಟ್ ಜೀವಕ್ಕೆ ಪ್ರಾಣ ಬೆದರಿಕೆ ಇರೋದು. ಸೊ ಅವ್ರನ್ನ ಬುಲ್ ಆರ್ಟಿಸ್ಟ್ ಅಂತಾರೆ. ಸೊ ಇವರೇ ದ ಫೇಮಸ್ ಬುಲ್ ಆರ್ಟಿಸ್ಟ್ ಆಫ್ ಬುಲ್ ಫೈಟಿಂಗ್. ಇವನು ಮಂಜ, ಇವನು ಸೀನಾ, ಇವನು ಮಾದೇಶ, ಇವನು ರಮೇಶ, ಇವನು ಸುರೇಶ. ಇವರೆಲ್ಲ ಅಲ್ಲಿ ಮಂಡ್ಯದಲ್ಲಿದ್ದರು. ಓ ಇಲ್ಲಿ ನೋಡ್ಚಿನ್ನು, ದಿಸ್ ಈಸ್ ದ ರಿಯಲ್ ಬುಲ್ ಫೈಟಿಂಗ್ ಅರೀನಾ. ನಾವು ಹೋಗಿ ಕೂತ್ಕೊಳ್ಳೋದು ಇವಾಗ. ಆಗಿನ ಕಾಲದಲ್ಲಿ ಹೆಂಗಿತ್ತು ಅದೇ ಗತ ವೈಭೋಗನ ಇನ್ನೂ ಉಳಿಸ್ಕೊಂಬಂದಿದ್ದಾರೆ ಅವರು. ಎಲ್ಲ ಕ್ರೀಡೆಯಲ್ಲಿ ಏನಪ್ಪ ಅಂತ ಹೇಳಿದ್ರೆ ಗೆದ್ದಿರೋರಿಗೆ ಮೆಡಲ್ಸ್ ಕೊಡ್ತಾರಲ್ವ. ನೋಡಿ ಮನುಷ್ಯರಿದ್ದಾರೆ, ಅವ್ರು ಗೆದ್ದಿದ್ರೆ ಮೆಡಲ್ಸ್ ಕೊಟ್ಟಿದ್ದಾರೆ. ಆದರೆ ಬುಲ್ ಆಗಿದ್ರೆ ಏನು ಮಾಡ್ತಾರೆ, ಇಲ್ಲಿ ಸಾಯಿಸ್ತಾರೆ. ಓ, ಇಲ್ಲಿ ಬುಲ್ಲು ಸಾಯುತ್ತೆ. ಒಂದು ಸತಿ ಬುಲ್ಲು ಅರಿನಾಗ ಹೋದರೆ ವಾಪಸ್ ಬರಲ್ಲ. ವಾಪಸ್ ಬಂತು ಅಂದರೆ ಆ ಥರ ನಾವಲ್ಲಿ ಅವಾಗ ಒಂದು ತೋರಿಸಿದ್ವಲ್ಲ ಅದೇ ಅಂತ ಬುಲ್ಲು ವಾಪಸ್ ಬಂದಿದ್ದು. ಆಮೇಲೆ ಇವೆಂಚುಲಿ ಅದು ಕೂಡ ಸತ್ತೋಗುತ್ತೆ. ಸೊ ಒಂದು ಬುಲ್ಲು ಹೋಯ್ತು ಅಂದರೆ ಅದ್ರ ಕತೆ ಮುಗೀತು ಅಂತ. ಅವರು ಕುದುರೆಯಿಂದ ಓಡಿಸ್ಕೊಂಬರ್ತಾರಲ್ಲ, ಆ ಕುದುರೆಯಿಂದ ಓಡಿಸ್ಕೊಂಬಂದವರು ಅದನ್ನು ಇದರಿಂದ ತೀವ್ತಾರಲ್ಲ ಹಸುನ, ಆ ಬುಲ್ನ ಇದರಿಂದನೇ ತೀಯೋದು, ಆ ಕೋಣನ ತೀಯೋದು. ಹಂಗಿದೆ ನೋಡಿ, ಆ ಶಾರ್ಪಲ್ಲಿ ಹಾಕ್ಕೊಂಡು ಹಂಗೆ ಕತ್ತಿಗೆ ಗುತ್ತಾರೆ ಹಾಕ್ಕೊಂಡು. ಇದರಲ್ಲಿ ದೊಡ್ಡದು ಇದೆ, ಚಿಕ್ಕದು ಇದೆ ಗುರು, ದೂರದಿಂದನೇ ತೀವ್ತಾರೆ. ಒಂಥರ ಕ್ರೂರತನ ಅಂತಲೂ ಹೇಳ್ಬೋದು ಇದನ್ನು, ಒಂಥರ ಕ್ರೂರತನ ಇಲ್ದಿರೋದು ಅಂತಲೂ ಹೇಳ್ಬೋದು. ಇದೊಂದು ಚಾಂಪಿಯನ್ ಬುಲ್ ಆಶಾ. ಚಾಂಪಿಯನ್ ಬುಲ್ ಇದು. ಇವಾಗ ಅಕಸ್ಮಾತ್ ಒಬ್ಬ ಚೆನ್ನಾಗಿರೋ ಬುಲ್ನ ಹೊಡೆದ್ಬಿಟ್ರೆ ಕಿರಣ್ ಏನು ಮಾಡ್ತಾರೆ ಅಂತಂದರೆ ಈ ಬುಲ್ದು ಇದು ಕಿವಿನೋ ಬಾಲನೋ ಅವ್ರಿಗೆ ಗಿಫ್ಟಾಗಿ ಕೊಡ್ತಾರಂತೆ ಸತ್ತೋದ್ಮೇಲೆ. ಅದಕ್ಕೆ ಆ ಥರ ಎಲ್ಲ ಗಿಫ್ಟ್ ಕೊಡ್ತಿದ್ರಂತೆ ಇವರು. ಈಗ ಕೊಡ್ತಿದ್ರಲ್ಲ, ಕೊಡ್ತಾರೆ ಇವಾಗಲೂ ಕೂಡ. ಸೊ ಆ ಬುಲ್ನ ಸಾಯಿಸೋಕ್ಕೆ 3 ಉಪಯೋಗಿಸ್ತಿದ್ರು. ಏನು ಅಂದರೆ ಫಸ್ಟು ಆ ಪರ್ದೆ ಇದೆಯಲ್ಲ, ಆಶಾ ಹೇಳ್ದಂಗೆ ಆವಾಗ ಅರೀನಾಲ್ಲಿ ಹೇಳಿದ್ವಲ್ಲ, ಈ ಪರ್ದೆ ಹಿಡ್ಕೊಂಡು ಅದನ್ನು ಸುಸ್ತು ಮಾಡಿಸ್ತಿದ್ರಂತೆ. ಹೇಳ್ತಾರೆ ಬುಲ್ಗೆ ಕೆಂಪುತ್ಕೊಂಡ್ರೆ ಆಗಲ್ಲ, ಅದಕ್ಕೆ ಅಟ್ಯಾಕ್ ಮಾಡುತ್ತೆ ಅಂತ. ಅದಕ್ಕೆ ಪಾರ್ಷಿಯಲ್ ಬ್ಲೈಂಡ್ನೆಸ್ ಅಂದರೆ ಅರ್ಧ ಕಣ್ಣು ಕಾಣೋದಂತೆ. ಕಣ್ಣು ಕಾಣೋದಕ್ಕೆ ಅರ್ಧ ಕಲರ್ ಕಾಣಲ್ಲ ಅದಕ್ಕೆ. ಸೊ ಅದಕ್ಕೆ ಕೆಂಪು ಅಂತ ಏನೂ ಇಲ್ಲ. ನೀವು ಅದನ್ನು ಫೆರೋಷಿಯಸ್ ಆಗಿ ಹಿಂಗೆ ಅಂದಾಗ ನಮ್ಗೆ ಏನೋ ಮಾಡೋಕ್ಕೆ ಬರ್ತಾ ಇದ್ದಾರೆ ಇವರು ಅಂತ ಅದು ನಮ್ಮನ್ನ ನುಕ್ಕೊಂಡು ಗುದ್ದಕ್ಕೆ ಬರುತ್ತೆ ಇದು. ಆಮೇಲೆ ಇದು ಬಂದುಬಿಟ್ಟು ಡಾರ್ಟು. ಈ ಡಾರ್ಟಲ್ಲಿ ಏನು ಗೊತ್ತಾ, ಈ ಡಾರ್ಟಲ್ಲಿ ಇವರು ಬಂದುಬಿಟ್ಟು ಅವರು ವಾರಿಯರ್ಸ್ ಇರ್ತಾರಲ್ಲ, ಅವರು ಬೆನ್ನಿಗೆ ಹಿಂಗೆ ಚುಚ್ತಾರಂತೆ. ಚುಚ್ಚಿಸ್ಬಿಟ್ಟು ಅದನ್ನು ಸುಸ್ತು ಮಾಡಿ ಕುಗ್ಗಂಗೆ ಮಾಡೋದು ಇದರಲ್ಲಿ. 3 ರಿಂದ 4 ಸತಿ ಚುಚ್ತಾರಂತೆ ಅದನ್ನು ಸಾಯಿಸೋಕ್ಕೂ ಮುಂಚೆ. ಅಂದರೆ ಸುಸ್ತಾಗೋವರೆಗೂ. ಅದು ಫೆರೋಷಿಯಸ್, ಕೆಲವೊಂದು ತುಂಬ ಶಕ್ತಿ ಇರುತ್ತೆ. ಸುಸ್ತಾಗಿ ಇದಾಗೋವರೆಗೂ ಚುಚ್ತಾನೇ ಇರ್ತಾರಂತೆ. ಎಷ್ಟೊಂದು ಅರಿನಾಗಳವೆ. ಆಮೇಲೆ ಅವರು ಸುಮ್ಮನೆ ಬಂದುಬಿಡಲ್ಲ ಶಾ, ಅವರು ವ್ಯಾರಿಯರ್ಸು ಈ ಥರ ಸಖತ್ತಾಗಿರೋ ಬಟ್ಟೆಗಳು ಹಾಕ್ಕೊಂಬರೋದು. ಈ ಥರ ಸಖತ್ತಾಗಿರೋ ಬಟ್ಟೆಗಳು ಹಾಕ್ಕೊಂಬರ್ತಾರೆ ಫೈಟ್ ಮಾಡೋಕ್ಕೆ. ನೋಡಿ ಇಲ್ಲಿ ಡಾರ್ಟಲ್ಲಿ ಚುಚ್ತಾ ಇರೋದು, ಅದಕ್ಕೆ ರಕ್ತ ಹಿಂಗೆ ಬಂದಿದೆ. ಪಾಪ ಅನ್ಸುತ್ತೆ ಅಲ್ಲಿ. ಹಾಂ, ಪಾಪ ಅನ್ಸುತ್ತಲ್ಲ. ನಂಗೆ ಅದನ್ನು ನೋಡಿ ಬೇಜಾರಾಗಿದೆ ಬೆಳಗ್ಗೆ. ಎಲ್ಲ ಅವ್ರು ಹಾಕ್ತಿದ್ದಿದ್ದು ಬಟ್ಟೆಗಳು,
ನೋಡಿ ಈ ಥರ ಬಟ್ಟೆಗಳು, ಈ ಥರ ರಾಯಲ್ ಆಗಿರೋ ಬಟ್ಟೆಗಳು ಹಾಕ್ಕೊಂಬಂದ್ಬಿಟ್ಟು ಬುಲ್ ಜೊತೆ ಫೈಟ್ ಮಾಡೋರು. ಆ್ಯಕ್ಚುಲಿ ಇನ್ನೊಂದು ಹೇಳ, ಬುಲ್ ಅಂತ ಇದೆಯಲ್ಲ ಅವಾಗಿಂದ, ಬುಲ್ ಅಂದರೆ ಕನ್ನಡದಲ್ಲಿ ಏನಂತಾರೆ? ಕೋಣ. ಕೋಣ 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 ಕೋಣ. ಇವಾಗ 2 ಥರ ಬಟ್ಟೆ ಇದೆ. ಆ್ಯಕ್ಚುಲಿ ಬುಲ್ಗೆ ಕಣ್ಣು ಕಾಣಿಸ್ತಾ ಇರಲಿಲ್ಲ, ಬಟ್ ಕಾಣಿಸುತ್ತೆ, ಕಲರ್ ಬ್ಲೈಂಡ್ನೆಸ್ ಅಲ್ವಾ. ಆದರೆ ಜನಕ್ಕೆ ಒಂಥರ ಇದು ಮಾಡಬೇಕಲ್ಲ, ಏನೋ ಎಂಟರ್ಟೈನ್ಮೆಂಟ್ ಇದೆ. ಆ್ಯಕ್ಚುಲಿ ಹೇಳಬೇಕು, ನೀವು ಗೇಮ್ ಎಂಟರ್ಟೈನ್ಮೆಂಟಾಗಿ ಸ್ಟಾರ್ಟ್ ಆಗಿರುತ್ತೆ. ರೋಮನಲ್ಲಿ ಹೇಗೆ ಗ್ಲಾಡಿಯೇಟರ್ ಇರುತ್ತಲ್ಲ, ಅದೇ ಥರ ರೋಮಿಂದ ಬಂದಿರುವ ಇದೇನೆ ಇಲ್ಲಿ ಬುಲ್ ಫೈಟಿಂಗು. ಜನಕ್ಕೆಲ್ಲ ಚೆನ್ನಾಗಿ ಕಾಣಬೇಕು ಅಂದರೆ ಫಸ್ಟು ಸುಸ್ತು ಮಾಡ್ಸೋಕ್ಕೆ ಈ ಥರ ಉಪಯೋಗಿಸ್ತಿದ್ರು. ಕೊನೆಗೆ ಕ್ಲೈಮ್ಯಾಕ್ಸಲ್ಲಿ ಕೆಂಪು ಕಲರ್ ಅದನ್ನು ಯೂಸ್ ಮಾಡಿ ಸಾಯಿಸ್ತಾಯಿದ್ರು ಬುಲ್ನ ಇದು ಮಾಡಿ. ಬಟ್ಟೆ ನೋಡ್ಕೊಂಡು ಇವೇ KG ಗಟ್ಟಲೆ ಇರಲ್ಲ, ಬೀಡ್ಸ್ ಎಲ್ಲ ರಾಯಲ್ ಆಗಿ ಕಾಣಬೇಕಲ್ಲ ಅವರು, ಅದಕ್ಕೆ